ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಫ್ಲವರ್ ಡಿಸೈನ್ನ ಹಾಕ್ತಾ ಇದ್ದೀನಿ, ಕ್ರೋಶಾ ಡಿಸೈನ್ನ. ಅದಕ್ಕಾಗಿ ಆರೆಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. 10 ನಂಬರ್ ಕ್ರೋಶಾ ನೀಡಲ್. ಈ ಥರ ಬೀಡನ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಬೀಡನ್ನ. ದಾರನ ಬಟ್ಟೆಗೆ ಲಾಕ್ ಮಾಡಿ 2 ಚೈನ್ಸ್, ನೀಡ್ಲ ಮೇಲೆ ಒಂದು ಸರ್ತಿ ದಾರ ತಗೊಂಡು ಡಬಲ್ ಕ್ರೋಶಾ, ಮತ್ತೆ ಇನ್ನೊಂದು ಸರಿ ನೀಡ್ಲ ಮೇಲೆ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶಾ, ಟೂ ಚೈನ್ಸ್, ಮತ್ತೆ ನೀಡ್ಲ ಮೇಲೆ ಒಂದು ಸತಿ ದಾರ ತಗೊಂಡು ಆ 2 ಚೈನ್ಸ್ ಗ್ಯಾಪ್ ಬಿಟ್ಟ ನಂತರ ಮತ್ತೆ ಒಂದು ಡಬಲ್ ಕ್ರೋಶಾ, ಮತ್ತೊಂದು ಡಬಲ್ ಕ್ರೋಶಾ, ಇವಾಗ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡಿ ನೀಡ್ಲ ಮೇಲೆ ಒಂದು ಸರ್ತಿ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶಾ, ಮತ್ತೊಂದು ಡಬಲ್ ಕ್ರೋಶಾ, ಮತ್ತೆ 2 ಚೈನ್, ಮತ್ತೆ 2 ಚೈನ್ ಗ್ಯಾಪ್ ಬಿಟ್ಟ ನಂತರ ಮತ್ತೆ 2 ಡಬಲ್ ಕ್ರೋಶಾ, ಮತ್ತೆ ಇವಾಗ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡಿ ನೀಡ್ಲ ಮೇಲೆ ಒಂದು ಸತಿ ದಾರ ತಗೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಡಬಲ್ ಕ್ರೋಶಾ, ಮತ್ತೊಂದು ಸರಿ ಡಬಲ್ ಕ್ರೋಶಾ. 2 ಡಬಲ್ ಕ್ರೋಶಾ ಆದಮೇಲೆ ಇವಾಗ ಫ್ಲವರ್ ಡಿಸೈನ್ನ ಸ್ಟಾರ್ಟ್ ಮಾಡೋಣ. 6 ಚೈನ್ಸ್, 2 3 4 5 6 ಚೈನ್ಸ್ ಆದ ನಂತರ ಬಟ್ಟೆನ ತಿರುಗಿಸ್ಕೊಂಡು ಈ 2 ಡಬಲ್ ಕ್ರೋಶಾ ಹಾಕಿದ ಮೇಲ್ಗಡೆ ಚೈನ್ಗೆ, ಮೊದಲನೇ ಡಬಲ್ ಕ್ರೋಶಾದ ಮೇಲ್ಗಡೆ ಚೈನ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್, 3 ಚೈನ್ಸ್ ಆದಮೇಲೆ ನೀಡ್ಲ ಮೇಲೆ 2 ಸತಿ ದಾರ ತಗೊಂಡು ಟ್ರಿಪಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಮತ್ತೆ 2 ಸತಿ ದಾರ ತಗೊಂಡು ಮತ್ತೆ ಇನ್ನೊಂದು ಟ್ರಿಪಲ್ ಕ್ರೋಶಾ, ಮತ್ತೆ ನೀಡ್ಲ ಮೇಲೆ 2 ಸತಿ ದಾರ ತಗೊಂಡು ಮತ್ತೆ ಇನ್ನೊಂದು ಟ್ರಿಪಲ್ ಕ್ರೋಶಾ, ಇವಾಗ 3 ಚೈನ್ಸ್ ಲಾಕ್, ಇವಾಗ ಮತ್ತೆ 3 ಚೈನ್ಸ್, ಮತ್ತೆ ನೀಡ್ಲ ಮೇಲೆ 2 ಸತಿ ದಾರ ತಗೊಂಡು ಮತ್ತೆ ಟ್ರಿಪಲ್ ಕ್ರೋಶಾ,
ಮತ್ತು ನೀಡ್ಲ ಮೇಲೆ 2 ಸರ್ತಿ ದಾರ ತಗೊಂಡು ಮತ್ತು ಟ್ರಿಪಲ್ ಕ್ರೋಶಾ ಮತ್ತು ಇನ್ನೊಂದು ಟ್ರಿಪಲ್ ಕ್ರೋಶಾ. ಇವಾಗ 3 ಚೈನ್ಸ್, ಲಾಕ್, ಮತ್ತೆ 3 ಚೈನ್ಸ್, ನೀಡ್ಲ ಮೇಲೆ 2 ಸತಿ ದಾರ ತಗೊಂಡು ಮತ್ತೆ ಟ್ರಿಪಲ್ ಕ್ರೋಶಾ, ಇನ್ನೊಂದು ಟ್ರಿಪಲ್ ಕ್ರೋಶಾ. ಟೋಟಲ್ ಆಗಿ ಇಲ್ಲಿ ನಾನು 3 ಟ್ರಿಪಲ್ ಕ್ರೋಶಾ ಹಾಗೆ 3 ಚೈನ್ಸ್, ಮೊದಲೇ 3 ಚೈನ್ಸ್ ಹಾಕಿ ಟ್ರಿಪಲ್ ಕ್ರೋಶಾ ಸ್ಟಾರ್ಟ್ ಮಾಡಬೇಕು. ಮತ್ತು 2 ಟ್ರಿಪಲ್ ಕ್ರೋಶಾ, ಕೊನೆಗೆ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಟೋಟಲ್ ಆಗಿ 3 ಪೆಟಲ್ಸ್ ಹಾಕಬೇಕು. ಇವಾಗ 2 ಚೈನ್ಸ್ ಮತ್ತು ನೀಡ್ಲ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶಾ. ಡಿಸೈನ್ ಕಂಪ್ಲೀಟ್ ಆಗಿದೆ. ಆ ಕಡೆ ಈ ಕಡೆ ಒಂದೊಂದು ಬೀಡು, ಮಧ್ಯಕ್ಕೆ 2 ಬೀಡು ಗ್ಯಾಪ್ ಬಿಟ್ಟು ಮತ್ತೊಂದು ಫ್ಲವರ್ ಡಿಸೈನ್ನ ಹಾಕಬೇಕು. ಈ ಥರ ಹಾಕಿ ಇವಾಗ ಕುಚ್ಚು ಹಾಕಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 167 ದಾರ ತೊಗೊಂಡಿದ್ದೀನಿ. ಟೋಟಲ್ ಆಗಿ 320. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.